ಓಂ ಸಾಯಿರಾಮ್. 9, 18, 27 ಈ ತಾರೀಕುಗಳಲ್ಲಿ ಹುಟ್ಟಿರೋರಿಗೆ ನಂಬರ್ 9 ಈ ವರ್ಷ 2024 ಹೇಗಿರುತ್ತೆ ಅಂತ ನೋಡೋಣ. 2024 ನೀವು ಟೋಟಲ್ ಮಾಡಿದ್ರೆ ಬರೋ ನಂಬರ್ 8. 8 ನಂಬರ್ ಅನ್ನೋದು ನವಗ್ರಹದಲ್ಲಿ ಶನಿ ಮಹಾತ್ಮರವರಿಗೆ ಸೇರಿರುವ ನಂಬರ್ ಆಗಿದೆ. 8 ಮತ್ತು 9 ಮಧ್ಯೆ ಒಂದು ರೀತಿಯ ಮಿತ್ರತೆಯನ್ನು ನಾವು ನೋಡಬಹುದು. ಸಂಖ್ಯೆ 9ಗೆ ಸೇರಿರೋರು ಒಳ್ಳೆಯ ಮನಸ್ಸನ್ನು ಪಡೆದಿರುವ, ಮನಸ್ಸಿನಲ್ಲಿ ಮಾನವೀಯತೆಯ ಭಾವನೆಯನ್ನು ಹೊಂದಿರೋ ವ್ಯಕ್ತಿಗಳಾಗಿರ್ತೀರ. ಎಲ್ರಿಗೂ ಸಹಾಯ ಮಾಡೋಕ್ಕೆ ಸದಾ ಸಿದ್ಧವಾಗಿರ್ತೀರ. ಜನ ಹೇಳದೇ ಇರೋ ಅವ್ರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರಿಗೋಸ್ಕರ ಒಂದು ಶಕ್ತಿಯಾಗಿ ಸದಾ ನಿಲ್ಲಕ್ಕೆ ಸಿದ್ಧವಾಗಿರ್ತೀರ. ಮತ್ತು ದೇವರು ನಿಮಗೆ ಆ ಶಕ್ತಿಯನ್ನು ಪ್ರಾಕೃತಿಕವಾಗಿ ನೀಡಿದ್ದಾರೆ. ಎಲ್ರಿಗೂ ಒಂದು ಬೆಳಕಾಗಿ ನಿಲ್ಲೋ ಒಂದು ನಂಬರ್ 9. ಪ್ರೇರಣೆಯಾಗಿರ್ತೀರ, ಮಾರ್ಗದರ್ಶಕರಾಗಿರ್ತೀರ. ಇನ್ನೂ ಅದ್ಭುತವಾದ ವಿಷಯ ಏನಂದರೆ, ನಿಮ್ಮ ಸ್ವಂತ ಜೀವನದಲ್ಲಿರೋ ಕಷ್ಟಗಳನ್ನು ಮರೆತು, ನಿಮ್ಮ ನೋವುಗಳನ್ನು ಮರೆತು ಬೇರೆಯವರಿಗೋಸ್ಕರ ನೀವು ಪ್ರೇರಣೆಯಾಗಿರ್ತೀರ. ಎಷ್ಟೇ ಬೆಳಕನ್ನು ಬೇರೆಯವರಿಗೆ ನೀಡಿದರೂ ನಿಮ್ಮ ಮನಸ್ಸಿನಲ್ಲಿ ನೋವು ಇದ್ದೇ ಇರುತ್ತೆ. ಅದೇ ನಿಮ್ಮ ಬಲಹೀನತೆಯಾಗಿರುತ್ತೆ. ಈ ವರ್ಷ ನೀವು ಬಹಳ ಶಕ್ತಿಶಾಲಿಗಳಾಗಿರ್ತೀರ. ಎಲ್ಲ ರೀತಿಯಲ್ಲಿ, ಅದು ನಿಮ್ಮ ಕುಟುಂಬ ಆಗಿರಬಹುದು, ನಿಮ್ಮ ಸಂಬಂಧಗಳಾಗಿರಬಹುದು, ನಿಮ್ಮ ಸಂಪಾದನೆಯಾಗಿರಬಹುದು, ಬಿಸ್ನೆಸ್ ಆಗಿರಬಹುದು, ನಿಮ್ಮ ಜಾಬ್ ಆಗಿರಬಹುದು, ಎಲ್ಲ ರೀತಿಯಲ್ಲಿ ನೀವು ಯಶಸ್ವಿಯಾಗಿರ್ತೀರ. ಈ ವರ್ಷ ನಿಮಗೆ ಒಳ್ಳೆಯ ಸಂಪಾದನೆ, ಕೀರ್ತಿ, ಸಂತೋಷವನ್ನು ತರಲಿದೆ. ನಿಮ್ಮ ಎಲ್ಲ ಇನ್ವೆಸ್ಟ್ಮೆಂಟ್ ಅಂದಾಗ ನಿಮ್ಮ ಹಣ ಮಾತ್ರ ಅಲ್ಲ, ನಿಮ್ಮ ಸಮಯ, ನಿಮ್ಮ ಸಂಬಂಧಗಳು, ನೀವು ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಿರೋ ಅದು ನಿಮಗೆ ಬೆಳವಣಿಗೆಯನ್ನು ನೀಡುತ್ತೆ. ನಿಮ್ಮ ಸ್ಫೂರ್ತಿ ಹೆಚ್ಚಾಗಿರುತ್ತೆ. ನಿಮ್ಮಲ್ಲಿ ಮಾನವೀಯತೆ ಹೆಚ್ಚಾಗಿರೋದ್ರಿಂದ ಈಗಾಗಲೇ ದಾನ ಧರ್ಮಗಳ ಕಾರ್ಯಗಳನ್ನು ನೀವು ಮಾಡ್ತಿರಬಹುದು. ನೀವು ದಾನ ಮಾಡಿದ್ದಷ್ಟು ಪಡಿತೀರಾ. ಈ ವರ್ಷ ವಿಶೇಷವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಭೂತಕಾಲದಲ್ಲಿ ಆದ ವಿಷಯಗಳನ್ನು ನೀವು ಮರಿಬೇಕು. ನಿನ್ನೆ ಆದ ವಿಷಯವನ್ನು ಈ ಕ್ಷಣಕ್ಕೆ ತರಬಾರ್ದು. ನಿಮ್ಮ ಮನಸ್ಸಿನಲ್ಲಿರೋ ನೋವನ್ನು ನೀವು ಬಿಡಬೇಕು. ಆದಷ್ಟು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ಧ್ಯಾನ, ಪೂಜೆ, ವ್ಯಾಯಾಮ ಇವೆಲ್ಲ ಖಂಡಿತವಾಗಿಯೂ ನಿಮಗೆ ಬೇಕಾಗಿರುತ್ತೆ. ಯೋಜನೆಗಳನ್ನು ಮಾಡಿ, ನಿಮ್ಮ ಯೋಜನೆ ಪ್ರಕಾರವೇ ಎಲ್ಲ ಕೆಲಸಗಳಾಗುತ್ತೆ. ಮಳೆ ಮತ್ತು ಚಳಿಗಾಲದಲ್ಲಿ ನಿಮ್ಮ ಆರೋಗ್ಯಕ್ಕೆ ಗಮನ ನೀಡಬೇಕಾಗುತ್ತೆ. ಮಾರ್ಚ್, ಜೂನ್, ಸೆಪ್ಟೆಂಬರ್ ಮತ್ತು ನವೆಂಬರ್ ವಿಶೇಷವಾಗಿರುತ್ತೆ. ಎಲ್ಲ ರೀತಿಯಲ್ಲಿ ಇದೊಂದು ಉತ್ತಮ ವರ್ಷವಾಗಿರುತ್ತೆ. ದೈವಭಕ್ತಿ ಸರ್ವಶ್ರೇಷ್ಠವಾದುದು. ಸಾಯಿ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಲಿ. ಸಂತೋಷವಾಗಿರಿ, ನೆಮ್ಮದಿಯಾಗಿರಿ. ಜೈ ಸಾಯಿರಾಮ್.